ಸರ್, ನಾನು ಶರಣು ಬಿರಾದಾರ್ ಅಂತೇಳಿ ನ್ಯೂಸ್ ಫಸ್ಟಲ್ಲಿ ಜನತಾ ರಿಪೋರ್ಟರ್ ಆಗಿ ಇದ್ದೀನಿ. ಇವತ್ತು ಬೀದರ್ ನಗರದಲ್ಲಿ ಸರ್ ನೋಡ್ತಾ ಇದ್ರೆ ಅದೇ ಹಳೆ ಆದರ್ಶ ಕೋಣೆಯಲ್ಲಿ ಮೊಳಕಲ್ತನ ಟೆಕ್ ಬಿದ್ದವು ಸರ್. ಒಡೆಯಕ್ಕೆ ಅಂಜಿಕೆ ಅಲ್ಲತ್ತವ ಮತ್ತು ಅಪಘಾತ ಹೆಚ್ಚಿಗೆ ಅಲ್ಲತ್ತವ ಸರ್. ಇವತ್ತು ಇಬ್ಬರಿಬ್ಬರು ಶಾಸಕರು, ಇಬ್ಬರು ಸಚಿವರು ಅದಾರ ಸರ್. ಇಬ್ಬರು ಸಚಿವರು ಕೈಗೆ ಬಳೆ ಹಾಕೊಂಡು ಕುಂತಿದಂಗೆ ಕಾಣತ್ತಿದೆ. ಯಾಕಂದ್ರೆ ಈ ಟೆಕ್ಗಳ್ದಾಗ ಅಪಘಾತ ಆಗಿ ನಾವು ಸಾಯ್ಲತ್ತೀವಿ ಸರ್. ನಾವು ಸಾಯ್ಲತ್ತೀವಿ. ಅವ್ರಿಗೆ ಏನದ 40 ಲಕ್ಷ ರೂಪಾಯಿದು ಏನದಂದ್ರು ಕಾರ್ಗಳ ಅವರಿಗೇನು ಇದು ಆಗಲ್ಲ ಸರ್. 40 ಲಕ್ಷದ ಕಾರ್ಗಳು ಅವ್ರಿಗೇನು ಮೈಸೂಸ್ ಆಗಲ್ಲ ಅದರಲ್ಲಿ. ಬಟ್ ನಾವು ಓಡಾಡ್ತಾ ಇದ್ದೀವಿ ಟೂ ವೀಲರ್ ಮೇಲೆ, ನಮಗೆ ಮೈಸೂಸ್ ಆಗ್ತದೆ ಸರ್. ಅದು ಟೆಕ್ನಲ್ಲಿ ನಾವು ಬೀಳೋ ಅಂಚಿಕೆ ಇರ್ತದೆ, ಎಲ್ಲ ಇರ್ತದೆ. ಕೇವಲ ಆದರ್ಶ ಕಾಲನಿ ಅಲ್ಲ, ಇಡೀ ನಮ್ಮ ನಗರದಾಗ, ಬೀದರ್ ನಗರದ ಎಲ್ಲಿ ಓಡಾಡ್ರಿ ಟೆಗ್ಗು ಗುಂಡಿಗಳೇ ಕಾಣ್ತಾವೆ ಸರ್. ಇವತ್ತು ನೋಡತ್ತಿರೋ ಕಣ್ಣಿಂದ ಅವು ಎಲ್ಲ ಜನರು ಭೀ ನೋಡಬೇಕು, ಬರೋಂಥದ್ದು ಅವ್ರಿಗೆ ತಕ್ಕಂಥ ಪಾಠ ಕಲಿಸ್ಬೇಕು. ಇಲ್ಲಾಂದ್ರೆ ನಮ್ಮದು ನಿಮ್ದೆಲ್ಲ ಹೆಣಗಳು ಬಿಡ್ತಾವೆ. ನಮ್ಮ ತಾಯಿ ತಂದೆಯರೆಲ್ಲ ಅಂದ್ರೆ ಅನಾಥ ಆಗ್ಬೇಕಾಗ್ತದೆ. ಎಕ್ಸಿಡೆಂಟ್ದಾಗ ಈಗ ಭಾಳಷ್ಟು ಸಾವಾಗ್ಲತ್ತವ ಸರ್ ನಮ್ಮ ಬೀದರ್ ನಗರದಲ್ಲಿ, ತಾವೆಲ್ಲರೂ ನೋಡ್ತಾ ಇದ್ದೀರಿ. ಬಟ್ ಇದ್ರ ಬಗ್ಗೆ ಯಾರು ಕ್ಯಾರೆ ಅಂತ ಇಲ್ಲ. ನಾನು ವಿನಂತಿಸ್ಕೊಳ್ತಿದ್ದೀನಿ, ಆದಷ್ಟು ಮಟ್ಟಿಗೆ ಎಲ್ಲ ಗುಂಡಿಗಳು ಮುಚ್ಚಬೇಕು. ಒಳ್ಳೆ ರೋಡ್ ಮಾಡಿರಿ, ಖಾಲಿ ಲೂಟೋಡೋ ಅಂಥದ್ದು ಮಾಡಬೇಡ್ರಿ. ಒಳ್ಳೆ ರೋಡ್ ಮಾಡಿ ಒಳ್ಳೆ ರೆಸ್ಪಾನ್ಸ್ ಜನರಿಗೆ ಕೊಡ್ರಿ ಅಂತೇಳಿ ಈ ನ್ಯೂಸ್ ಫಾಸ್ಟ್ ಮೂಲಕ ನಾನು ವಿನಂತಿಸ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಪಾಪ ಟೆಗ್ಗಳಾಗಿರ್ಬೋದು, ರೋಡ್ ಖರಾಬ್ ಅದ, ಒಳ್ಳೆ ಡ್ರೈನ್ ಇಲ್ಲ, ಎಲ್ಲ ಕಡೆ ಪ್ರಾಬ್ಲಮ್ಸ್ ಅವ ಸರ್. ಯಾವುದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇವತ್ತು ಇಬ್ಬರು ಸಚಿವರಿದ್ರು ಕೂಡ ಏನು ಮಾಡ್ತಾ ಇಲ್ಲ. ಸಂಸದರು ಓಡಾಡೋಂಥ ಬಾಲ್ಕಿ ರಸ್ತೆ ನೋಡ್ಬೇಕು ಸರ್. ಯಾವ ರಸ್ತೆ ಬರ್ತಾರ ಅವ್ರು ನೋಬಾದ್ಲಿಂದ ಅಲ್ಲಿ ಗುಂಡಿಗಳವ ಸರ್. ಅದೇ ರಸ್ತೆಲಿಂದ ಸಚಿವರು ಓಡಾಡ್ತಾರ. ಮತ್ತು ರಹೀಮ್ ಖಾನ್ ಅವರು ಇರೋಂಥ ಸಚಿವರು ಇರೋವಂಥದ್ದು ಮನೆ ಹತ್ರ ಪಕ್ಕನಂದ್ರೆ ನೀರಿಂತೆಲ್ಲ ಡ್ಯಾಮೇಜ್ ಆಗಿದವ್ರಿಗೆ ಕಣ್ಣಿಗೆ ಕಾಣ್ತಲ್ಲ ಗೊತ್ತಿಲ್ಲ ಸರ್. ಬಟ್ ಇದ್ರ ಬಗ್ಗೆ ತೀವ್ರವಾಗಿ ಖಂಡಿಸ್ತೇನೆ. ಅತಿ ಶೀಘ್ರದಲ್ಲಿ ಎಲ್ಲ ರೋಡ್ಗಳು ಮಾಡ್ಬೇಕಂತೇಳಿ ವಿನಂತಿಸ್ಕೊಳ್ತಿದ್ದೆ ಸರ್. ಧನ್ಯವಾದ. ಇಲ್ಲಿ ಎಲ್ಲ ಬೀದರ್ ನಗರದಾಗ ಇವತ್ತು ಶಿವನಗರ್ ಮೇನ್ ರೋಡ್ ಆಗಿರ್ಬೋದು, ಇವತ್ತು ಆದರ್ಶ ಕಾಲನಿ ರೋಡ್ ಆಗಿರ್ಬೋದು, ಇವತ್ತು ಚಿದ್ರಿ ಏರ್ಪೋರ್ಟ್ ರೋಡ್ ಆಗಿರ್ಬೋದು. ಏರ್ಪೋರ್ಟ್ ಅಂತ ಹೇಳ್ಯಾರ, ಅಲ್ಲೆಲ್ಲ VIP ಓಡಾಡೋಂಥ ರೋಡ್. ಆ ರೋಡ್ ಮೇಲೆ ಭೀ ಗುಂಡಿಗಳ ಒಂದವ್ರು ಮಂದಿ ಹೊರಗಿನ ಬಂದವ್ರು ಇವತ್ತು ಏನಂತಾರ ನಮಗೆ ಗಲತ್ ಮೆಸೇಜ್ ಹೋಗ್ತದೆ. ಜಿಲ್ಲೆದಾಗ ಯಾವ ಹೇಳೋವಲ್ಲ ಕೇಳೋವಲ್ಲ ಅಂತೇಳಿ ಒಂದು ಗಲತ್ ಮೆಸೇಜ್ ಹೋಗ್ತದೆ. ಎಲ್ಲ ಕಡೆ ಹೋಗ್ರಿ, ಜೀವ ಕಾಯ್ದೆ ಹಾಕೊಂಡು ಗಾಡಿ ನಡ್ಸತ್ತಾರ ಸರ್ ಟೂ ವೀಲರ್. ಭಾಳಷ್ಟು ಯುವಕರು ಏನದ ಪಾಪ ಅನಾಹುತ ಆಗ್ಲತ್ತದ, ಆಕ್ಸಿಡೆಂಟ್ ಆಗ್ಲತ್ತವ. ಮೊನ್ನೆ ನೌಬಾದ್ನಲ್ಲೂ ಪಾಪ ಆಕ್ಸಿಡೆಂಟ್ ಆಯ್ತು ರೋಡ್ ಮೇಲೆ, ಒಂದು ಸಾವು ಕೂಡ ಆಗ್ತು. 3-4 ಡೈಲಿ ಒಂದು 3-4 ಸಾವು ಆಯ್ತದ ಸರ್ ನಗರದಲ್ಲಿ. ರೋಡ್ ಒಳ್ಳೆ ಇದು ಮಾಡಬೇಕು, ಒಳ್ಳೆ ಎಲ್ಲೆಲ್ಲಿ ಬೇಕು ಸ್ಪೀಡ್ ಬ್ಯಾಕ್ ಹಾಕ್ಸ್ಬೇಕು. ಇದ್ರ ಬಗ್ಗೆ ಸಚಿವರಿಗೆ ಅದು ಅರಿವೇ ಇಲ್ಲ. ಕೇವಲ ಶೋ ಪುಟ್ಟಪ್ ಸಚಿವರು ಅದಾರ ಅಂತೇಳಿ ನಾನು ಹೇಳಕ್ ಇಷ್ಟಪಡ್ತಿದ್ದೀನಿ ಸರ್. ಮತ್ತೆಲ್ಲ ನಮ್ದು ಯುವಕರು ಎಲ್ಲೂ ಮಾತಾಡ್ಬೇಕಂತ ವಿನಂತಿಸ್ಕೊಳ್ತಿದ್ದೀನಿ. ಹೆಂಗದ ಬಟ್ ರೋಡ್ ಹಣ ಎಲ್ಲ ಅಂದ್ರಲ್ಲ ಗಾರಿ ಬೀಳತ್ತವ ಸರ್. ಅದ್ರಲ್ಲಿ ನಾವು ಕಳಕಳಿದಿಂದ ಹೇಳ್ಕೊಳತ್ತೇವ್ರಿ. ಟೆಗ್ ಬಿದ್ದಾವ ಅಲ್ಲಿ ಬಿ ಶಿವನಗರ ಮ್ಯಾಗ ಹಿಂಗೆ ಕಾರ್ನಲ್ದಾಗ ಪೂರಾ ಧೂಳಿ ಹೇಳತ್ತದ. ಮೊನ್ನೆ ಅಡ್ಡು ಇದು ಹಚ್ಚಿರು, ಟಿಪ್ಪರ್ ಹಚ್ಚಿ ಮಾಡತ್ತಿರು. ಇನ್ನೂ ಬಿ ಅದು ನೀಟ್ ಆಗಿಲ್ಲ ರೋಡು. ಇನ್ನೂ ಬಿ ಹಂಗೆ ಅದ, ಧೂಳಿ ಹೇಳತ್ತದ. ಪೂರಾ 10 ಸ್ಪೀಡ್ ಮ್ಯಾಗ ತರದಾಲತ್ತ ಸರ್ ಗಾಡಿ. ಇವತ್ತು ಅವರೆಲ್ಲ ಹೇಳತ್ತಿದ್ರಿ ನೋಡತ್ತಿರಿ ಸರ್. ಬಟ್ ಇದ್ರ ಬಗ್ಗೆ ಕೇರ್ ಮಾಡ್ರಿ. ಇಬ್ಬರಿಬ್ಬರು ಸಚಿವರಿದ್ರಿ, ಹೆಚ್ಚಿಗೆ ಫಂಡ್ ತಂದು ಒಳ್ಳೆ ರೋಡ್ ಮಾಡ್ರಿ, ಒಳ್ಳೆ ಡ್ರೈನ್ ಮಾಡ್ರಿ. ಯಾಕಂದ್ರೆ ಜನರು ಉಸಿರು ಕಟ್ಕೋಬೇಡ್ರಿ, ಅವ್ರ ತಂದೆ ತಾದ್ರು ಉಸಿರು ಕಟ್ಕೋಬೇಡ್ರಿ. ಯುವಕರು ಪಾಪ ಆ ಟೆಗ್ ಬಿದ್ದಾಗ ಎಲ್ಲೋ ಗಾಡಿ ಖರಾಬು, ಅವ್ರ ಪಾಪ ಅವರು ಬಿದ್ದವ್ರ ತಲೆ ಎಲ್ಲ ಹೊಡ್ಕೋತಿದಾರ. ಇದ್ರ ಬಗ್ಗೆ ವಿನಂತಿಸ್ಕೊಳ್ತಿದ್ದೀನಿ ಸರ್. ಇಲ್ಲಂದ್ರೆ ಬರೋವಂಥ ದಿನದಲ್ಲಿ ಉಗ್ರವಾದಂಥ ಹೋರಾಟ ಕೂಡ ಜನರು ಮಾಡ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಧನ್ಯವಾದ.